ಈ ಸೂತ್ರಗಳನ್ನ ಎಲ್ಲರೂ ಫಿಯರ್ದಾಗ ಬರ್ಕೋರಿ. ಇದು ಆಯತ ಚೌಕದ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾದ ಆಯತ ಚೌಕಗಳ ವಿಸ್ತೀರ್ಣ ಮತ್ತು ಸೂತ್ರತೆಯನ್ನು ಕಂಡುಹಿಡಿಯುವಂತ ಈ ಸೂತ್ರಗಳನ್ನು ನೀವು ಮೊದಲ ಅಭ್ಯಾಸ ಮಾಡೋಣ. ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಉದ್ದದ ಅಳತೆ ಕೊಟ್ಟಿರ್ತಾನ, ಅಗಲದ ಅಳತೆ ಕೊಟ್ಟಿರ್ತಾನ. ಉದ್ದಕ್ಕ ಅಗಲಕ್ಕ ಗುಣಾಕಾರ ಮಾಡಿದ್ರೆ ಏನ್ ಬರ್ತದ? ಆಯತದ ವಿಸ್ತೀರ್ಣ ಬರ್ತದ. ಇದನ್ನು ನೀವು ಬರ್ಕೋಬೇಕು ಫೇರ್ದಾಗ, ಬಹಳ ಇಂಪಾರ್ಟೆಂಟ್ ಇದು. ಆಯತದ ಸುತ್ತಳತೆ ಬರೋಬ್ಬರಿ 2 ದುಂಡು ಕೌಂಸ ಉದ್ದ ಪ್ಲಸ್ ಅಗಲ. ಯಾಕಂದ್ರೆ ಆಯತದಾಗ 2 ಉದ್ದಗಳು 2 ಅಗಲಗಳ ಮೊತ್ತಕ್ಕೆ ಏನಂತಾರ? ಸುತ್ತಳತೆ ಅಂತಾರ. ಆಯತದ 2 ಉದ್ದಗಳ ಮೊತ್ತಕ್ಕೆ ಅಗಲಗಳ ಮೊತ್ತನ್ನ 2 ಕೂಡಿಸಿ ಹೇಳೋದಕ್ಕೆ ಏನಂತಾರ? ಸುತ್ತಳತೆ ಅಂತಾರೆ. ಆಯತದಾಗ 2 ಉದ್ದ ಸಮ ಇರ್ತಾವ, 2 ಅಗಲ ಸಮ ಇರ್ತಾವ. ಆದ್ದರಿಂದ ಅದಕ್ಕೆ ಸುತ್ತಳತೆ ಸೂತ್ರ ಏನ್ ಬರ್ದಾರ ಅವರು? 2 ದುಂಡು ಕೌಂಸ ಉದ್ದ ಪ್ಲಸ್ ಅಗಲ ಮಾಡಿದರಿ ಅಂತಂದ್ರೆ ಸುತ್ತಳತೆ ಬರ್ತದ. ವರ್ಗದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ. ಇನ್ನೊಂದು ಇದನ್ನು ಸೂತ್ರ ಬರಿಬಹುದು, ಇದನ್ನು ಬರ್ಬೋದು. ಅಂದ್ರೆ ಭುಜ ಅಂದ್ರೆ ಒಂದೇ ಒಂದು ವರ್ಗಕ್ಕೆ ಭುಜದ ಅಳತೆ ಒಂದೇ ಕೊಟ್ಟಿರ್ತಾನೆ. ಅದನ್ನೇ 2 ಸಲ ಇಟ್ಟು ನೀವು ಗುಣಾಕಾರ ಮಾಡಿದ್ರ ಆ ಗುಣಲಬ್ಧಕ್ಕೆ ಏನಂತಾರ? ವರ್ಗದ ವಿಸ್ತೀರ್ಣ ಎಂದು ಕರೆಯುತ್ತಾರೆ. ನೋಡ್ರಿ, ವರ್ಗದ ಸುತ್ತಳತೆ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು? ವರ್ಗದ ಭುಜಕ್ಕೆ ನೀವು 4ರಿಂದ ಗುಣಾಕಾರ ಮಾಡಿದ್ರೆ ವರ್ಗದ ಸುತ್ತಳತೆ ಬರ್ತದ. 4ರಿಂದ ಯಾಕೆ ಗುಣಾಕಾರ ಮಾಡ್ಬೇಕಂದ್ರ ವರ್ಗಕ್ಕೆ ಎಲ್ಲಾ ಭಾವಗಳು ಸಮನಾಗಿರ್ತಾವ. ಆದ್ದರಿಂದ ಆ ವರ್ಗದ ಒಂದು ಭಾವದ ಅಳತೆ ಕೊಟ್ರು ಅಂತಂದ್ರ ನೀವೇನ್ ಮಾಡ್ಬೇಕು? ಅದಕ್ಕೆ 4ರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಏನ್ ಬರ್ತದ? ಸುತ್ತಳತೆ ಬರ್ತದ. ಆಯತದ ವಿಸ್ತೀರ್ಣ ಮತ್ತು ಉದ್ದ ಕೊಟ್ಟಾಗ, ಆಯತದ ವಿಸ್ತೀರ್ಣ ಮತ್ತು ಉದ್ದ ಕೊಟ್ಟಾಗ ಏನ್ ಅಗಲ ಕೇಳ್ತಾನ. ಆಯತದ ವಿಸ್ತೀರ್ಣ ಕೊಟ್ಟಾನ, ಉದ್ದ ಕೊಟ್ಟಾನ ಅಂದ್ರೆ ಡೆಫಿನೆಟ್ಲಿ ಅಗಲ ಕೇಳ್ತಾನ. ಅಗಲ ಬರೋಬರಿ ವಿಸ್ತೀರ್ಣ ಸರ್ವಾಸ ಭಾಗಲೆ ಉದ್ದ. ನೋಡ್ರಿ, ಅಗಲ ಬರೋಬರಿ ಏನು? ಅಗಲ ಬರೋಬರಿ ವಿಸ್ತೀರ್ಣ ಸರ್ವಾಸ ಭಾಗಲೆ ಉದ್ದ. ಆಯತದ ವಿಸ್ತೀರ್ಣ ಕೊಟ್ಟಾಗ, ಅಗಲ ಕೊಟ್ಟಾಗ ಉದ್ದ ಬರೋಬರಿ, ಉದ್ದ ಬರೋಬರಿ ವಿಸ್ತೀರ್ಣ ಸರ್ವಾಸ ಭಾಗಲೆ ಅಗಲ. ಇವೆಲ್ಲ ನೀವು ಬೈಪಾಠ ಮಾಡಬೇಕು ಅಥವಾ ನೋಡ್ಬೇಕು. ಆಯತದ ಸುತ್ತಳತೆ ಮತ್ತು ಅಗಲ ಕೊಟ್ಟಾಗ, ಸುತ್ತಳತೆ ಕೊಟ್ಟಾಗ ಏನ್ ಮಾಡ್ಬೇಕು ಇರ್ತದ? ಅದನ್ನ 2ರಿಂದ ಭಾಗಿಸಿ ಬಿಡ್ಬೇಕು ನೀವು ಸುತ್ತಳತೆ. ಆ ಸುತ್ತಳತೆನ 2ರಿಂದ ಭಾಗಿಸಿದ್ರೆ ಏನಾಗ್ತದ? ಒಂದು ಉದ್ದ ಒಂದು ಅಗಲ ಸಿಕ್ಬಿಡ್ತದ. ಯಾಕಂದ್ರೆ 2 ದುಂಡು ಕೌಂಸ ಉದ್ದ ಪ್ಲಸ್ ಅಗಲ ಇರ್ತದಲ್ಲ, ಆ ಉದ್ದ 2 ಉದ್ದ ಮತ್ತು 2 ಅಗಲಗಳ ಮೊತ್ತನೇ ಸುತ್ತಳತೆ ಅಂತ ಕರೀತಾರ. ಆ 2 ಉದ್ದ 2 ಅಗಲಗಳ ಮೊತ್ತಕ್ಕೆ ನೀವು 2ರಿಂದ ಭಾಗಿಸಿ ಬಿಟ್ರಿ ಅಂದ್ರೆ ಏನ್ ಬರ್ತದ? ಒಂದು ಉದ್ದ ಒಂದು ಅಗಲದ ಅಳತೆ ಮತ್ತೆ ಸಿಗ್ತದ. ಅವಾಗ ನೀವು ಅಗಲನ್ನ ಕಳೆದ್ರೆ ಉದ್ದ ಬರ್ತದ. ಸುತ್ತಳತೆಗೆ 2ರಿಂದ ಭಾಗಿಸಿದಾಗ ಏನ್ ಬರ್ತದ? ಉದ್ದ ಅಗಲ. ಒಂದು ಉದ್ದ ಒಂದು ಅಗಲ ಬರ್ತದ. ಅದರಂದ ಒಂದು ಅಗಲ ಕಳೆದ್ರಿ ಅಂದ್ರೆ ಉದ್ದ ಬರ್ತದ. ಆಯತದ ಸುತ್ತಳತೆ ಮತ್ತು ಉದ್ದ ಕೊಟ್ಟಾಗ ಅಗಲ ಬರೋಬರಿ ಸುತ್ತಳತೆಗೆ 2ರಿಂದ ಭಾಗಿಸಿದ್ರೆ ಏನ್ ಬರ್ತದ? ಒಂದು ಉದ್ದ ಒಂದು ಅಗಲ ಬರ್ತದ. ನೀವು ಉದ್ದ ಕಳೆದ್ರಿ ಅಂದ್ರೆ ಅಗಲ ಬರ್ತದ. ವರ್ಗದ ಸುತ್ತಳತೆ ಕೊಟ್ಟಾಗ ವರ್ಗದ ಭುಜ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು ಕೇಳತಾನ. ಅದಕ್ಕೆ ವರ್ಗದ ಸುತ್ತಳತೆ ಕೊಟ್ಟಾಗ ವರ್ಗದ ಭುಜ ಬರೋಬ್ಬರಿ ಎಷ್ಟು? ವರ್ಗದ ಭುಜ ಬರೋಬ್ಬರಿ ಸುತ್ತಳತೆಗೆ 4ರಿಂದ ಭಾಗಿಸಿದ್ರಿ ಏನ್ ಬರ್ತದ? ಭುಜ ಬರ್ತದ. ಯಾಕಂದ್ರ 4 ಭಾವಗಳ ಮೊತ್ತನೇ ವರ್ಗದ ಸುತ್ತಳತೆ. 4 ಭಾವಗಳ ಮೊತ್ತ ವರ್ಗದ ಸುತ್ತಳತೆ. ವರ್ಗದ ವಿಸ್ತೀರ್ಣ ಕೊಟ್ಟಾಗ ವರ್ಗದ ಭುಜ ಬರೋಬ್ಬರಿ ಏನು? ವರ್ಗದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ ತೆಗಿಬೇಕು. ವಿಸ್ತೀರ್ಣದ ವರ್ಗಮೂಲ ನಾವು ಆಲ್ರೆಡಿ ನಿಮಗ ಎಸ್ ಸೀರಿಯಲ್ದಾಗ, ಆಮೇಲೆ CBSE ಸೀರಿಯಲ್ದಾಗ, ಆಮೇಲೆ SL ಸೀರಿಯಲ್ದಾಗ ವರ್ಗಗಳನ್ನ ಸಾಕಷ್ಟು ವರ್ಗಮೂಲ ತೆಗೆದುಕೊಂಡು ಹೆಂಗೆ ಹಿಡಿಬೇಕು, ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದೆಲ್ಲ ತಿಳಿಸನು. ಆ ಲೆಕ್ಕಗಳು ನೀವು ಕಲ್ತಿದ್ದೀರಿ ಅಂದ್ರೆ ವರ್ಗದ ಭುಜ ತೆಗಿಲಿಕ್ಕೆ ಬರ್ತದೆ. ವರ್ಗಮೂಲ ಚಿಹ್ನೆ ಹೆಂಗಿರ್ತದಪ್ಪ ಅಂದ್ರೆ ಹಿಂಗೆ ಚಿಹ್ನೆ ಜರ್ ಕೊಟ್ಟಿದ್ದೆ ಅಂದ್ರೆ ನೀವು ಆ ಸಂಖ್ಯೆ ವರ್ಗಮೂಲ ತೆಗಿಬೇಕು ಅಂತಂತ ಹೇಳ್ತದ. ಅದು ತಿಳಿತಲ್ಲ? ಈ ಸೂತ್ರಗಳನ್ನ ಏನ್ ಮಾಡ್ಬೇಕು? ನೀವು ಫೇರ್ದಾಗ ಚೆನ್ನಾಗಿ ಬರ್ಕೋಬೇಕು. ಅಥವಾ ನಾ ಹಿಂಗೆ ದೂರ ಸರದಾಗ ನೀವು ಏನ್ ಮಾಡ್ಬೇಕು? ನಾ ದೂರ ಸರ್ದಾಗ ನೀವೇನ್ ಮಾಡ್ಬೇಕು, ಓದ್ಕೋಬೇಕಿತ್ತು. ಓದ್ಕೊಂಡು ಇದನ್ನ ಬರೀದಿರಂಗಿಲ್ಲ ಇದು ಹೆಚ್ಚು. ಯಾಕಂದ್ರೆ ತಿಳ್ಕೋಬೇಕು.
ಓದ್ಕೋಬೇಕು, ಬೈಪಾಟ್ ಮಾಡಬೇಕು. ಇದರಿಂದ ಏನಾಗ್ತದೆ, ಗಣಿತಗಳು ಭಾಳ ಸರಳ ಬಂದ್ಬಿಡ್ತಾವೆ. ನಿಮಗೊಂದು ನವೋದಯಕ್ಕೆ ಅತಿ ಸಣ್ಣ ಗಣಿತ ಇರ್ತಾವೆ, ಸಣ್ಣ ಸಂಖ್ಯೆಗಳು ಇರ್ತಾವೆ. ಆಮೇಲೆ ಅವಾಗ ಸೈನಿಕ್ ಸ್ಕೂಲ್ ಭಾಳ ದೊಡ್ಡ ಇರ್ತದೋ. ಈಗ ನಾ ದಶಮಾಂಶ ಅಪೂರ್ಣ ಸಂಖ್ಯೆಯಿಂದ ಕೆಲವೊಂದಿಷ್ಟು ಮಾದರಿಗಳನ್ನು ಕೊಡ್ತಾನೋ, ನೀವು ಮಾಡ್ರಿ, ರಿವಿಷನ್ ಮಾಡ್ರಿ. ಅಂದ್ರೆ ಏನಾಗ್ತಾವ, ಬಾಯಲ್ಲಿ ಸುತ್ತಳತೆ, ಬಾಯಲ್ಲೇನೆ ಭುಜ ಕಂಡು ಹಿಡಿಲಿಕ್ಕೆ ಬರ್ತದೆ, ಆಮೇಲೆ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಬರ್ತದೆ, ವರ್ಗಮೂಲ ಕಂಡು ಹಿಡಿಲಿಕ್ಕೆ ಬರ್ತದೆ. ಎಲ್ಲರೂ ಚೆನ್ನಾಗಿ ಫೇರ್ದ ಬರ್ಕೊಂಡು ನೋಟ್ಬುಕ್ದಾಗ ನಿಮ್ಮ ಗುರುಗಳ ಕಡೆಯಿಂದ ಸಹಿ ಮಾಡಿಸ್ರಿ ಅಥವಾ ಪೇರೆಂಟ್ಸ್ಗಳ ಕಡೆಯಿಂದ ಸಹಿ ಮಾಡಿಸ್ರಿ. ಇದು ಬೇಸಿಕ್ ಸ್ಟಡಿ ಆಲ್ ಕ್ಲಾಸಿಗೆ ಅಪ್ ಟು 4th ಹಿಡ್ಕೊಂಡು ಅಪ್ ಟು 10th ತನಕ ಈ ಅಭ್ಯಾಸ ನಿಮಗೆ ಕಾಮನ್ ಟೆಕ್ಸ್ಟ್ ಬುಕ್ ಕೋಚಿಂಗ್ ಕ್ಲಾಸ್. ಕಾಮನ್ ಟೆಕ್ಸ್ಟ್ ಬುಕ್, ಕಾಮನ್ ಅಂದರೆ ಎಲ್ಲ ವರ್ಗಕ್ಕೆ ಬರ್ತಕ್ಕಂಥ ಅಭ್ಯಾಸ ಇದು. 8thಕ್ಕೂ ಇರ್ತಾವ, 9thಕ್ಕೂ ಇರ್ತಾವ, 10thಕ್ಕೆ ಇರ್ತಾವ. ಅಲ್ಲಿ ಏನಾಗಿರ್ತಾವ, ಅಂಕಿ ಸಂಖ್ಯೆಗಳು ದೊಡ್ಡ ಇರ್ತಾವ, ಇಲ್ಲಿ ಸಣ್ಣ ಇರ್ತಾವ. ಮುಂದೆ ಬರ್ಬರ್ತಾ ದೊಡ್ಡ ಬರ್ತಾವ. ನಿಮಗೆ ನಾವು ವರ್ಗಮೂಲ ಕಂಡು ಹಿಡಿಯ ಭಾಳ ದೊಡ್ಡ ಲೆಕ್ಕ ಕೊಟ್ಟನ. ನೀವು ನೋಡ್ರಿ, ಕಲೀರಿ, ಶಾಣ್ಯರಾಗ್ರಿ, ಚೆನ್ನಾಗಿ ಫೇರ್ದ ಬರ್ಕೋರಿ. ಇವತ್ತೊಂದು ಬರೀ TV ಒಳಗೆ ನೀವು ಆಂಡ್ರಾಯ್ಡ್ TV ಒಳಗೆ ತೆಗೆದು ನೀವು ಸುಮ್ಮನೆ ನೋಡಿದರೆ ಎಷ್ಟು ಅಭ್ಯಾಸ ನಡೀತದ. ಎಲ್ಲರೂ ಫೇರ್ದ ಬರ್ಕೊಂಡು ನಿಮ್ಮ ಗುರುಗಳ ಕಡೆಯಿಂದ ಸಹಿ ಹಾಕ್ಸೋರಿ. ಥ್ಯಾಂಕ್ ಯು ಬೈ.